ಸರ್ ಹೇಳ್ತಾ ಇದ್ರಿ ಅದೇ ಹೆಣ್ಮಕ್ಳೆಲ್ಲ ಕೂಡ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಾಗಿದ್ರು ಅಂದ್ರೆ ಅದರ ಒಂದು ಸಂದರ್ಭ ಬಂಧನ ಸಿನಿಮಾ ರಿಲೀಸ್ ಆದಾಗ ಇಲ್ಲಿ ಹೆಣ್ಮಕ್ಳು ಥಿಯೇಟರ್ಗೆ ಬಂದ್ಬಿಡ್ತಾರೋ ಅಂತ ಒಂದಿಷ್ಟು ಥಿಯೇಟರ್ಗಳಲ್ಲಿ ಕಾರ್ ಪುಡದಿ ಎರಚುವಂತ ಸನ್ನಿವೇಶ ಕೂಡ ನಡೀತು. ಅದಾದ ನಂತರ ಅವರು ಕಟ್ಔಟ್ಗೆ ಬೆಂಕಿ ಹಚ್ಚುವಂತಹ ಘಟನೆ ಕೂಡ ನಡೀತು. ಅದೆಲ್ಲವನ್ನೂ ಕೂಡ ಹೆಂಗೆ ಅವರು ತಗೊಳ್ತಾ ಇದ್ರು ನಿಮ್ ಜೊತೆ ಆ ದಿನಗಳಲ್ಲಿ ಏನ್ ಮಾತುಕತೆ ಆಗ್ತಾ ಇತ್ತು? ಅಲ್ಲ, ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದು ಪಿಕ್ಚರ್ ಒಂದ್ಸರಿ ಅದು ಜನ ಡಿಕ್ಲರೇಷನ್ ಕೊಟ್ಬಿಟ್ಮೇಲೆ ಅವ್ರೇನು ಹಿಂದಕ್ಕೆ ಹೋಗಲ್ಲ. ಈಗ ಥಿಯೇಟ್ರಿಗೆ ಹೋಗ್ತಿರ್ತಾರೆ, ಮಳೆ ಬಂದ್ಬಿಡುತ್ತೆ, ಹೋಗ್ತಾರೆ ಪಿಕ್ಚರ್ ಹೋಗಿ ನೋಡ್ಕೊಂಡು ಬರ್ತಾರೆ. ಹಾಗೆ ಅದಕ್ಕೆಲ್ಲ ಕೊನೆಗೆ ನಾವು ಅದಕ್ಕೆಲ್ಲ ಯಾವ್ಯಾವ ಥರ ಉತ್ತರ ಕೊಡಬೇಕು ಉತ್ತರ ಕೊಟ್ವಿ. ಮೈಸೂರಲ್ಲಿ ಕಟೌಟ್ ಸುಟ್ಟಿದ್ರು, ನಾನು ಅದನ್ನು ಚೇಂಜೇ ಮಾಡಿಸ್ಲಿಲ್ಲ. ಅದು ಹಂಗೆ ಇರಲಿ, ಅದೊಂದು ದೃಷ್ಟಿ ಪರಿಹಾರ ಅಂತ ಹಾಗೆ ಬಿಟ್ಟಿದ್ದೆ. 25 ವಾರ ಹೋಯ್ತಲ್ಲ. ನಂತರ ಮುತ್ತಿನ ಹಾರ ಸಿನಿಮಾ ಶೂಟಿಂಗ್ ನ ಕೆಲವು ಸ್ವಾರಸ್ಯಕರ ಘಟನೆಗಳನ್ನು ಹಂಚ್ಕೊಂಡಿದ್ರಿ ಸರ್. ಸುಹಾಸಿನಿ ಮೇಡಮ್ ಅಂದ್ರೆ ಅಲ್ಲಿ ಶೂಟ್ ಮಾಡಕ್ ಆಗ್ದೇನೆ ಒಂದು ಚಪ್ಪಲಿ ತಗೊಂಡು ಹೊಡ್ಕೊಂಡಿರುವಂತ ಸನ್ನಿವೇಶ ಇತ್ತು ಅಂತ. ಅಂದ್ರೆ ಎಷ್ಟು ಡಿಫಿಕಲ್ಟೀಸ್ ಇತ್ತು, ಅದ್ರ ನಡುವೆ ಆ ಸ್ಟಾರ್ಗಳು ಹೆಂಗೆ ಡೆಡಿಕೇಟ್ ಆಗಿ ಕೆಲಸ ಮಾಡ್ತಿದ್ರು ಅನ್ನೋದಕ್ಕೆ ಆ ಘಟನೆನ ವಿವರಿಸೋದಾದ್ರೆ. ಅಲ್ಲ, ನಾವು ಮರಳುಗಾಡಿಗೆ ಶೂಟಿಂಗ್ ಹೋಗಿದ್ವಿ. 49-50 ಡಿಗ್ರಿ. ಬೆಳಗ್ಗಿಂದ ಏನು ತಿನ್ನಕ್ಕೂ ಇರ್ತಿರಲಿಲ್ಲ. ಯಾಕೆಂದರೆ ಅಲ್ಲಿ ತಿನ್ನಬೇಕು ಅಂದರೆ ಸಣ್ಣ ಕಣಗಳು ಮರಳು ಊಟದಲ್ಲಿ ಸೇರ್ಕೊಂಬಿಡೋದು. ಕೊನೆಗೆ ಉಪವಾಸ, ಒಂದು ಕಡೆ ಬಿಸಿ, ನೀರು ಇಲ್ಲ, ನೀರು ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ವಿ. ಯಾಕಂದರೆ ಎಲ್ಲರೂ 2 ಬಾಟ್ಲ್ ಕೊಡಿ ಅಂದರೆ ತರಕ್ಕೆ ಅಷ್ಟು ದೂರ ಹೋಗ್ಬೇಕಲ್ಲ ಅಂತ ಅಷ್ಟೇ ನೀರು ಕೊಡ್ತಾ ಇದ್ದಿದ್ದು. ಅವಳಿಗೆ ಒಂಥರ ಶೆಕೆಗೆ ಆ ಒಂಟೆ ಮೇಲೆ ಕೂತ್ಕೊಳ್ಳೋಕ್ಕಾಗದೆ ಕಷ್ಟ ಆದಾಗ ಅವಳೇ ಚಪ್ಪಲಿ ತೊಗೊಂಡು ಹೊಡ್ಕೊಂಡ್ಲು. ಯಾತಕ್ಕಾದ್ರೆ ಈ ಪಿಕ್ಚರ್ ಒಪ್ಕೊಂಡು ಅಂತ. ಸರಿ, ಅದು ಸ್ಪೋರ್ಟಿವ್ ಆಗಿ ತಗೊಂಡ್ವಿ ಅಷ್ಟೇ. ಒಂದೊಂದು ಸಿನಿಮಾ ಒಂದೊಂದು ಸೀನು ಅಂದ್ರೆ ಅಭಿಮಾನಿಗಳಿಗೆ ತಾವು ಆರಾಧಿಸಿಕೊಂಡಂತಹ ನಟ ಮಾಡಿದಾಗ ಸಜೋಗೆ ತುಂಬಾ ವರ್ಷಗಳ ಕಾಲ ಅದನ್ನ ಅಂದ್ರೆ ಹಾಗೆ ಕಾಪಾಡ್ಕೊಂಡು ಬರ್ತಾರೆ. ಈ ಬಂಧನ ಸಿನಿಮಾದ ರೋಸ್ ಕೊಡುವಂತ ಸನ್ನಿವೇಶನ ಕೂಡ ನೀವು ಸ್ಪಾಟ್ ಅಲ್ಲೇ ಚೇಂಜ್ ಮಾಡಿ ಹೇಳಿದಾಗ ಅದು ಹೆಂಗಿತ್ತು ಆ ಘಟನೆಗಳಂತ? ಅಲ್ಲ, ಎಲ್ಲ ಪಿಕ್ಚರ್ಗಳಲ್ಲೂ ಗನ್ ಹಿಡ್ಕೊಂಡ್ ಬರ್ತಾರೆ ಹೀರೋಗಳು. ಇದು ಒಂದೇ ಪಿಕ್ಚರ್ನಲ್ಲಿ ರೋಸ್ ಹಿಡ್ಕೊಂಬಂದಿರೋದು. ಅಲ್ಲಿವರೆಗೂ ಯಾರಿಗೂ ಧೈರ್ಯನೇ ಇರಲಿಲ್ಲ ಒಂದು ಹೀರೋ ಕೈನಲ್ಲಿ, ಕಮರ್ಷಿಯಲ್ ಹೀರೋ ಕೈಲಿ ಗನ್ ಕೊಡದೇನೆ ರೋಸ್ ಕೊಡಬೇಕು ಅಂತ. ಸರಿ, ರೋಸು ಕೊಟ್ಟಿದ್ದು ಅದು ತುಂಬ ಇವತ್ತಿಗೂ ವಿಷ್ಣುವರ್ಧನ್ ಫೋಟೋ ಬಂದರೆ ಆ ರೋಸ್ ಹಿಡ್ಕೊಂಡಿರೋ ಫೋಟೋನೇ. ಆ ವಿಚಾರದಲ್ಲಿ ವಿಷ್ಣುವರ್ಧನ್ ಡೈರೆಕ್ಟ್ ಸಾಕ್ಟ್, ಯಾವುದರಲ್ಲೇ ಇಂಟರ್ಫಿಯರ್ ಆಗ್ತಿರಲಿಲ್ಲ. ಅದು ನನ್ನ ವಿಚಾರದಲ್ಲಂತೂ ಅವ್ನ ಕಥೆನೂ ಕೇಳ್ತಿರ್ಲಿಲ್ಲ. ಒಂದು ಲೈನ್ ಕೇಳ್ಬಿಟ್ಟು ಅವತ್ತು ಸೀನ್ನಲ್ಲಿ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಿದ್ವಿ. ನೀವು ಮತ್ತೆ ಅಂಬರೀಷ್ ಅವರು ಮತ್ತೆ ವಿಷ್ಣುವರ್ಧನ್ ಅವರ ಆಪ್ತತೆ ಸ್ನೇಹ ಎಷ್ಟಿತ್ತು ಅನ್ನೋದನ್ನ ಸಾಕಷ್ಟು ಸಂದರ್ಭ ಹೇಳಿದ್ರಿ. ಅಂದ್ರೆ ಇಲ್ಲಿಂದ ಮೈಸೂರಿಗೆ ಹೋಗ್ತಾ ಇದ್ರಿ, ಮತ್ತೆ ಮನೇಲಿ ಮಾತಾಡ್ಸ್ಕೊಂಡು ಊಟ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರುವಂತಹ ಸನ್ನಿವೇಶಗಳಿತ್ತು. ಅವತ್ತಿನ ನಟರು ಮತ್ತೆ ನಿರ್ದೇಶಕರು ನಡುವಿನ ಒಂದು ಒಡನಾಟ ಆಪ್ತತೆ ಹೇಗಿತ್ತು? ಈಗ ಅದು ಹೆಂಗ್ ಬದಲಾಗಿದೆ ಅಂತ ಅನ್ನಿಸ್ತಿದೆ ಅಂತ? ಅಲ್ಲ, ಯಾವಾಗಲೂ ಎಷ್ಟೇ ಸ್ನೇಹ ಇದ್ರು ಕ್ಯಾಮ್ರಾ ಹತ್ರ ಹೋದಾಗ ನಾನು ಡೈರೆಕ್ಟ್ರು, ಅವ್ರು ಆ್ಯಕ್ಟ್ರು. ಅಲ್ಲಿ ಮಾತ್ರ ಯಾವುದೇ ಡಿಫ್ರೆನ್ಸ್ ಇರ್ತಿರ್ಲಿಲ್ಲ. ಬಟ್ ಹೊರಗಡೆ ಆದಮೇಲೆ ನಾವು ಸ್ನೇಹಿತರು, ಭಾಳನೇ ಸ್ನೇಹಿತರು. ಯಾಕೆಂದರೆ ಅಂಬರೀಷ್ ನಮ್ಮನೆ ಪಕ್ಕದಲ್ಲೇ ಇದ್ದಿದ್ದು. ಅವ್ನು ನಮ್ಮನೇಲೇ 9-10 ತಿಂಗಳು ಮನೇಲಿ ಜಗಳ ಆಡ್ಕೊಂಬಂದು ನಮ್ಮಲ್ಲೇ ಇದ್ಬಿಟ್ಟಿದ್ದ. ವಿಷ್ಣುವರ್ಧನ್ ನನ್ನ ಮೋಟ್ರ್ ಸೈಕಲಲ್ಲೇ ತೊಗೊಂಡು ಅವ್ರ ಮನೆಯಲ್ಲೆಲ್ಲ ನೋಡ್ಕೊಂಬರೋಕ್ಕೆ. ಹಾಗೆ ನಮ್ಮ ಸ್ನೇಹ ಹಾಗೆ ಬೆಳ್ಕೊಂಡು ಬಂದಿದ್ದು. ಸಿನಿಮಾ ಬೇರೆ. ಸಿನಿಮಾದಲ್ಲಿ ಪ್ರೊಫೆಷ್ನಲ್ ಆಗಿ ಯಾವ ಚಿತ್ರ, ಯಾವ ಪಾತ್ರ, ಅದನ್ನು ಹೇಗೆ ಅವರು ಒಳ್ಳೇದಕ್ಕೆ, ನಮ್ಮ ಒಳ್ಳೇದಕ್ಕೆ, ಮತ್ತು ಅಭಿಮಾನಿಗಳಿಗೂ ಯಾವುದು ಡಿಸಪಾಯಿಂಟ್ ಆಗ್ಬಾರ್ದು, ಅದು ಒಂದು ಭಾಳ ಇಂಪಾರ್ಟೆಂಟ್ ಅಲ್ಲ. ಹಾಗೆ ನಡೆಸ್ಕೊಂಬಂತು. ತುಂಬ ಫ್ರೆಂಡ್ಶಿಪ್ ಅಂದರೆ ಸಿಕ್ಕಾಪಟ್ಟೆ. ಆ ಥರ ಫ್ರೆಂಡ್ಶಿಪ್ಪು ಒಂದು ಪಿಕ್ಚರೇ ಮಾಡ್ಬೋದು. ಯಾಕೆಂದ್ರೆ ನಾವು 3 ಜನ ಒಂದೇ ರೂಮಲ್ಲಿ ಇರ್ತಿದ್ವಿ, ಒಂದೇ ಕಾರಲ್ಲಿ ಹೋಗ್ತಿದ್ವಿ. ಎಷ್ಟೋ ಸರಿ ವಿಷ್ಣು ಮಡ್ರಾಸ್ಗೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಾನು ಅಂಬರೀಷ ಬಿಡಕ್ಕೆ ಹೋಗ್ತಿದ್ವಿ. ನಮ್ಮಿಬ್ಬರನ್ನ ಹಂಗೆ ಕರ್ಕೊಂಬಿಟ್ಟು ಡೋರ್ ಲಾಕ್ ಮಾಡಿಬಿಡೋದು. ಆಮೇಲಿಂದ ಮಡ್ರಾಸ್ಗೆ ಹೋಗ್ಬಿಟ್ಟು ಒಂದು 4 ಶರ್ಟು ಪ್ಯಾಂಟು ತಗೊಳ್ಳೋದು, 3 ದಿವಸ ಇರೋದು. ಆ ಥರ ಒಂದು ಸ್ನೇಹ. ವಿಷ್ಣುವರ್ಧನ್ನ ಪಿಕ್ಚರ್ಗೆ ಹಾಕಲೇಬೇಕು ಅಂತೇಳಿ ನಾನು ಅಂಬರೀಷ್ ಹೋಗಿದ್ದೇನೆ. ನಮ್ಮ ಲಕ್ಷ್ಮಣ್ ಅವ್ರ ಹತ್ರ ಜಗಳ ಮಾಡಿ ನಾವಿಬ್ಬರು ಬರ್ಕೊಟ್ಟು ಬಂದಿದ್ವಿ. ಅವ್ರು ಹೇಳಿದ್ರೆ ಇವನು ಬೇಡಪ್ಪ. ಯಾಕಂದರೆ ವಿಷ್ಣು ಎಲ್ಲರಿಗೂ ಸ್ನೇಹ ಅವನು ಒಪ್ಕೋತಿರ್ಲಿಲ್ಲ. ಅವನಿಗೆ ಹತ್ರ ಆದವ್ರು ಮಾತ್ರ ಎಷ್ಟು ಹತ್ರ ಬೇಕಾದ್ರೂ ಬಿಟ್ಕೋತಿದ್ದ. ಎಲ್ಲಿ ಅವನಿಗೆ ಗೊತ್ತಾಗಲ್ಲ ಅವ್ನು ದೂರ ಇದ್ಬಿಡ್ತಿದ್ದ. ಅದಕ್ಕೆ ಅವರು ಇಲ್ಲ, ನಾವು ಅವನ ಜೊತೆ ಪಿಕ್ಚರ್ ಮಾಡಲ್ಲ ಅಂತ ಕೂತಿದ್ರು ಭಾಗ್ಯ ಜೊತೆಗೆ. ಸೊ ನಾನು ವಿಷ್ಣುವರ್ಧನ್ ಹೋಗಿ ಒಂದು ಕಾಗದ ಮೇಲೆ ಬರ್ಕೊಟ್ಟಿದ್ವಿ, ಏನೇ ಆದರೂ ನಾವಿಬ್ಬರು ಜವಾಬ್ದಾರಿ ತಗೋತೀವಿ ಅಂತ. ಆ ಥರ ಸ್ನೇಹ ಆಯಿತು. ಯಾವ ಸಿನಿಮಾ ಸಂದರ್ಭ? ಭಾಗ್ಯ ಜ್ಯೋತಿ. ಭಾಗ್ಯ ಜ್ಯೋತಿ ಅವ್ರು ಹಾಕಲ್ಲ ಅಂತಿದ್ರು, ಬೇರೆಯವ್ರನ್ನ ಹಾಕ್ಬೇಕು ಅಂತಿದ್ರು. ಕೊನೆಗೆ ನಾವು ಹೋಗಿ ಅವ್ರಿಗೆ ಒಪ್ಪಿಸಿ ಮುಚ್ಚಳಿಕೆ ಬರ್ಕೊಟ್ಟು ಬಂದ್ವಿ.